ಬಸವ ಐ ಟಿ ಚಾನಲ್ ವೀಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವೆಲ್ಕಮ್ ಟು ಬಸವ ಐ ಟಿ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಹಾಫ್ ವೇವ್ ರೆಕ್ಟಿಫೈಯರ್ ಟಾಪಿಕ್ ಬಗ್ಗೆ ನೋಡೋಣ. ಇನ್ನು ಈ ಟಾಪಿಕ್ ಬಂದು ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ ಟ್ರೇಡ್ಗೆ ಟ್ರೇಡ್ ಥಿಯರಿ ಮತ್ತು ಟ್ರೇಡ್ ಪ್ರಾಕ್ಟಿಕಲ್ ಸಬ್ಜೆಕ್ಟಲ್ಲಿ ಬರುತ್ತೆ. ಆ್ಯಂಡ್ ಡಿಪ್ಲೊಮಾದಲ್ಲಿ ಮತ್ತು ಇಂಜಿನಿಯರಿಂಗಲ್ಲಿ BEE ಸಬ್ಜೆಕ್ಟಲ್ಲಿ ಕೂಡ ಈ ಟಾಪಿಕ್ ಬರುತ್ತೆ. ಸೊ ಮೊದಲನೇದಾಗಿ ಹಾಫ್ ವೇವ್ ರೆಕ್ಟಿಫೈಯರ್ಕಿಂತ ಮುಂಚೆ ರೆಕ್ಟಿಫೈಯರ್ ಅಂದರೆ ಏನು ಅಂತ ನೋಡೋಣ. So rectifier is an electronic circuit which converts alternating current into direct current. So rectifier ಅಂದ್ರೆ ಇದು ಒಂದು ಎಲೆಕ್ಟ್ರಾನಿಕ್ ಸರ್ಕ್ಯೂಟ್. ಇದೇನು ಮಾಡುತ್ತೆ ಅಂದರೆ AC ಕರೆಂಟ್ನ DC ಕರೆಂಟ್ ಆಗಿ ಕನ್ವರ್ಟ್ ಮಾಡುತ್ತೆ. ಅಂದರೆ AC ಅಂದರೆ ಅಲ್ಟರ್ನೇಟಿಂಗ್ ಕರೆಂಟ್, ಅದನ್ನು ಡೈರೆಕ್ಟ್ ಕರೆಂಟ್ ಆಗಿ ಕನ್ವರ್ಟ್ ಮಾಡುತ್ತೆ. ಇನ್ನು ಅಲ್ಟರ್ನೇಟಿಂಗ್ ಕರೆಂಟ್ ಅಂದರೆ ನಮಗೆ KEBಯಿಂದ ಮನೆಗಳಿಗೆ ಎಲ್ಲ ಕನೆಕ್ಷನ್ ಬಂದಿರುತ್ತಲ್ಲ, ಅದಕ್ಕೆ ನಾವು ಅಲ್ಟರ್ನೇಟಿಂಗ್ ಕರೆಂಟ್ ಅಂತ ಕರಿತೀವಿ. ಕೆಲವೊಂದು ದೊಡ್ಡ ದೊಡ್ಡ ಎಲೆಕ್ಟ್ರಿಕಲ್ ಮಷಿನ್ಸ್ ಎಲ್ಲ ಅಲ್ಟರ್ನೇಟಿಂಗ್ ಕರೆಂಟಿಂದನೇ ರನ್ ಆಗ್ತವೆ ಅಥವಾ AC ರನ್ ಆಗ್ತವೆ. ಅದನ್ನು ಏನು ಮಾಡುತ್ತೆ ಈ ರೆಕ್ಟಿಫೈಯರ್ ಸರ್ಕ್ಯೂಟ್ ಡೈರೆಕ್ಟ್ ಕರೆಂಟ್ ಆಗಿ ಕನ್ವರ್ಟ್ ಮಾಡುತ್ತೆ. ಡೈರೆಕ್ಟ್ ಕರೆಂಟ್ ಯಾಕೆ ಬೇಕು ಅಂದರೆ ಕೆಲವೊಂದು ಸಣ್ಣ ಸಣ್ಣ ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ಸ್ ಇರ್ತವೆ, ಆಲ್ಮೋಸ್ಟ್ ಆಲ್ ಎಲ್ಲ ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ಸ್ ಅದೆಲ್ಲ ಡೈರೆಕ್ಟ್ ಕರೆಂಟಿಂದನೇ ರನ್ ಆಗುತ್ತೆ. ಸೊ ಅದರಿಂದಾಗಿ ರೆಕ್ಟಿಫೈಯರ್ ಸರ್ಕ್ಯೂಟ್ ಮೇಜರ್ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ ಎಲೆಕ್ಟ್ರಾನಿಕ್ಸ್ ಡಿಪಾರ್ಟ್ಮೆಂಟಲ್ಲಿ. ಸೊ ಅಲ್ಟರ್ನೇಟಿಂಗ್ ಕರೆಂಟ್ ಆಗಿದ್ದನ್ನು ಡೈರೆಕ್ಟ್ ಕರೆಂಟ್ ಆಗಿ ಕನ್ವರ್ಟ್ ಮಾಡುತ್ತೆ. ಸೊ ನೆಕ್ಸ್ಟ್ ದ ಮೇನ್ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ ಯೂಸ್ಡ್ ಇನ್ ರೆಕ್ಟಿಫೈಯರ್ ಸರ್ಕ್ಯೂಟ್ ಈಸ್ ಡಯೋಡ್. ಸೊ ಇನ್ನು ಈ ರೆಕ್ಟಿಫೈಯರ್ ಅಥವಾ ರೆಕ್ಟಿಫಿಕೇಶನ್ ಸಲಾಗಿ ಮೇನ್ ಕಾಂಪೊನೆಂಟ್ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ ಯೂಸ್ ಮಾಡೋದು ಯಾವುದು ಅಂದರೆ ಡಯೋಡ್ ಅಥವಾ PN ಡಯೋಡ್ ಅಂತಲೂ ಕರಿಬೋದು. ಸೊ ಈ ಡಯೋಡು ನಾರ್ಮಲಿ ಸೆಮಿಕಂಡಕ್ಟರ್ ಡಿವೈಸ್. ಇದನ್ನು ನಾವು ಬೇರೆ ಬೇರೆ ಎಲೆಕ್ಟ್ರಾನಿಕ್ ಸರ್ಕ್ಯೂಟಲ್ಲಿ ಡಿಟೆಕ್ಷನ್ ಸಲುವಾಗಿ ಬಳಸ್ತೀವಿ ಮತ್ತು ಪವರ್ ಸಪ್ಲೈಸಲ್ಲಿ ರೆಕ್ಟಿಫೈಯರ್ ಸಲುವಾಗಿ ಬಳಸ್ತೀವಿ. ಇನ್ ಸಮ್ ಕೇಸಸ್ SCRs ಆರ್ ಆಲ್ಸೋ ಯೂಸ್ಡ್ ಇನ್ ರೆಕ್ಟಿಫೈಯರ್ ಸರ್ಕ್ಯೂಟ್ ವಿತ್ ಪ್ರಾಪರ್ ಟ್ರಿಗರಿಂಗ್ ಸರ್ಕ್ಯೂಟ್ಸ್. ಸೊ ಡಯೋಡ್ ಅಲ್ಲದೆ SCRಗಳು ಕೂಡ ರೆಕ್ಟಿಫೈಯರ್ ಸರ್ಕ್ಯೂಟಲ್ಲಿ ಯೂಸ್ ಮಾಡ್ತಾರೆ. ಹೈ ಪವರ್, ಎಲ್ಲಿ ಎಲೆಕ್ಟ್ರಿಸಿಟಿ ಹೈ ಪವರ್ ಬೇಕಿರ್ತದೆ DC, ಅಲ್ಲಿ SCRಗಳನ್ನ ಯೂಸ್ ಮಾಡ್ತಾರೆ. ಮತ್ತು ಅದಕ್ಕೆ ಪ್ರಾಪರ್ ಟ್ರಿಗರಿಂಗ್ ಸರ್ಕ್ಯೂಟ್ ಕೂಡ ಬೇಕು SCR ವರ್ಕ್ ಆಗಬೇಕಾದ್ರೆ. ವಿತ್ ಪ್ರಾಪರ್ ಟ್ರಿಗರಿಂಗ್ ಸರ್ಕ್ಯೂಟ್ಸ್ ಯೂಸ್ ಮಾಡಿ SCR ಕೂಡ ನಾವು ರೆಕ್ಟಿಫೈಯರ್ ಸರ್ಕ್ಯೂಟ್ಸಲ್ಲಿ ಯೂಸ್ ಮಾಡ್ಬೋದು. ಸೊ ನೆಕ್ಸ್ಟ್ ರೆಕ್ಟಿಫೈಯರ್ ಸರ್ಕ್ಯೂಟ್ಸ್ ಆರ್ ಯೂಸ್ಡ್ ಇನ್ ಆಲ್ಮೋಸ್ಟ್ ಆಲ್ ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ ಲೈಕ್ TV, DVD ಪ್ಲೇಯರ್ಸ್, SMPS, ಬ್ಯಾಟ್ರಿ ಚಾರ್ಜರ್ಸ್, ಮೊಬೈಲ್ ಚಾರ್ಜರ್ಸ್ ಎಕ್ಸೆಟ್ರಾ. ಸೊ ಇನ್ನು ರೆಕ್ಟಿಫೈಯರ್ ಸರ್ಕ್ಯೂಟ್ಸ್ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂತ ನೋಡಿದ್ರೆ ಆಲ್ಮೋಸ್ಟ್ ಆಲ್ ಏನೇನು ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ಸ್ ಇದಾವೋ ಅಥವಾ ಆಟೋಮೇಷನ್ ಎಕ್ವಿಪ್ಮೆಂಟ್ಸ್ ಇದಾವೋ ಅಥವಾ ಸಣ್ಣ ಸಣ್ಣ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ಸ್ ಆಗ್ಬೋದು, ಎಲ್ಲದರಲ್ಲಿ ಕೂಡ ಈ ರೆಕ್ಟಿಫೈಯರ್ಸ್ನ ಯೂಸ್ ಮಾಡ್ತಾರೆ. ಸೊ ಯಾಕಂದರೆ ಇದೆಲ್ಲದು ಕೂಡ ವರ್ಕ್ ಆಗೋದು ಡೈರೆಕ್ಟ್ ಕರೆಂಟಿಂದಾನೆ. ಸೊ ನಮಗೆ ಸಪ್ಲೈ ಬರೋದು ಅಲ್ಟರ್ನೇಟಿಂಗ್ ಕರೆಂಟ್ ಆಗಿರುತ್ತೆ. ಸೊ ಆ ಅಲ್ಟರ್ನೇಟಿಂಗ್ ಕರೆಂಟ್ನ ಡೈರೆಕ್ಟ್ ಕರೆಂಟಾಗಿ ಕನ್ವರ್ಟ್ ಮಾಡೋದಕ್ಕೆ ಈ ರೆಕ್ಟಿಫೈಯರ್ ಸರ್ಕ್ಯೂಟ್ಸ್ನ ಯೂಸ್ ಮಾಡ್ತಾರೆ. ಸೊ ಆಲ್ಮೋಸ್ಟ್ ಆಲ್ ಎಲ್ಲ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಸಲ್ಲಿ ಈ ರೆಕ್ಟಿಫೈಯರ್ ಸರ್ಕ್ಯೂಟ್ಸ್ ಇರುತ್ತೆ. ಸೊ ರೆಕ್ಟಿಫೈಯರ್ಸ್ ಆರ್ ಕ್ಲಾಸಿಫೈಡ್ ಇಂಟು 3 ಟೈಪ್ಸ್. ರೆಕ್ಟಿಫೈಯರ್ಸ್ ಏನಿದಾವಲ್ಲ 3 ಟೈಪ್ ಆಗಿ ಬೇರೆ ಬೇರೆ ರೀತಿ ಇದಾವ. ಸೊ ಅದರಲ್ಲಿ ಒಂದನೇದು ಹಾಫ್ ವೇವ್ ರೆಕ್ಟಿಫೈಯರ್, ಇವತ್ತಿನ ಕ್ಲಾಸಲ್ಲಿ ನೋಡೋದು ಹಾಫ್ ವೇವ್ ರೆಕ್ಟಿಫೈಯರ್. ಎರಡನೇದು ಫುಲ್ ವೇವ್ ರೆಕ್ಟಿಫೈಯರ್. ಇನ್ನು ಮೂರನೇದು ಬ್ರಿಡ್ಜ್ ರೆಕ್ಟಿಫೈಯರ್ ಅಥವಾ ಫುಲ್ ಬ್ರಿಡ್ಜ್ ರೆಕ್ಟಿಫೈಯರ್. ಸೊ ಈ ಮೂರು ಏನೋ 3 ಟೈಪ್ಸ್ ಆಫ್ ರೆಕ್ಟಿಫೈಯರ್ಸ್. ಸೊ ಇವತ್ತಿನ ಕ್ಲಾಸಲ್ಲಿ ನೋಡೋದಾದ್ರೆ ಹಾಫ್ ವೇವ್ ರೆಕ್ಟಿಫೈಯರ್. ಹಾಫ್ ವೇವ್ ರೆಕ್ಟಿಫೈಯರ್ ಏನಂದರೆ a half wave rectifier is a type of rectifier that only allows one half cycle of an AC voltage waveform to pass, blocking the other half cycle. So half wave rectifier ಏನಂದರೆ ನಾವು ಇದಕ್ಕೆ AC ಇನ್ಪುಟ್ ಕೊಟ್ಟಾಗ ಇದೇನು ಮಾಡುತ್ತೆ, ಓನ್ಲಿ 1/2 ಸೈಕಲ್ನ ಮಾತ್ರ AC ವೋಲ್ಟೇಜಲ್ಲಿ ಔಟ್ಪುಟ್ನ ಕೊಡುತ್ತೆ. ಆದರೆ ಇನ್ನು ಹಾಫ್ ಸೈಕಲ್ ಏನಿರುತ್ತಲ್ಲ ಅದನ್ನು ಇದು ಬ್ಲಾಕ್ ಮಾಡುತ್ತೆ, ಕಂಪ್ಲೀಟಾಗಿ ಬ್ಲಾಕ್ ಮಾಡಿಬಿಡುತ್ತೆ. ಸೊ ಯಾಕೆ ಈ ಥರ ಆಗುತ್ತೆ ಅಂದರೆ ಡಯೋಡ್ ವರ್ಕಿಂಗ್ ಪ್ರಿನ್ಸಿಪಲೇ ಅದು. ಯಾವಾಗ ಫಾರ್ವರ್ಡ್ ಬಯಾಸಲ್ಲಿ ಇರುತ್ತೆ ಆವಾಗ ಮಾತ್ರ ಔಟ್ಪುಟ್ ಪ್ರೊಡ್ಯೂಸ್ ಮಾಡುತ್ತೆ, ಯಾವಾಗ ರಿವರ್ಸ್ ಬಯಾಸಲ್ಲಿ ಇರುತ್ತೆ ಆವಾಗ ಔಟ್ಪುಟ್ ಯಾವುದೇ ರೀತಿ ಔಟ್ಪುಟ್ ಬರಲ್ಲ ಡಯೋಡಿಂದ. ಸೊ ಇಲ್ಲಿ ಏನಾಗ್ತಿರುತ್ತೆ, AC ಬರೋದು ಒಂದ್ಸರಿ ಪಾಸಿಟಿವ್ ಆಗಿರುತ್ತೆ, ಇನ್ನೊಂದ್ಸರಿ ನೆಗೆಟಿವ್ ಆಗಿರುತ್ತೆ. ಅಂದರೆ ಹಾಫ್ ಸೈಕಲ್ ಪಾಸಿಟಿವ್ ಅಂದರೆ ಹಾಫ್ ಸೈಕಲ್ ನೆಗೆಟಿವ್ ಬರುತ್ತೆ. ಇಲ್ಲಿ ನಾವು ರೆಕ್ಟಿಫೈರ್ನ ಯಾವ ರೀತಿ ಕನೆಕ್ಟ್ ಮಾಡಿದ್ದೀವಿ ಅನ್ನೋದ್ರ ಮೇಲೆ ಓನ್ಲಿ ಹಾಫ್ ಸೈಕಲ್ ಮಾತ್ರ ಔಟ್ಪುಟ್ ಬರುತ್ತೆ, ಇನ್ನು ಉಳಿದಿದ್ದ ಹಾಫ್ ಸೈಕಲ್ ಬ್ಲಾಕ್ ಆಗುತ್ತೆ. ಸೊ ಇಲ್ಲಿ ನಾವು ಫಾರ್ವರ್ಡ್ ಬಯಾಸಲ್ಲಿ ಕನೆಕ್ಟ್ ಮಾಡಿದ್ರೆ ಏನಾಗುತ್ತೆ ಹಾಫ್ ವೇವ್ ರೆಕ್ಟಿಫೈರ್ನ AC ಇನ್ಪುಟ್ಗೆ. ಸೊ ಅಲ್ಲಿ ಓನ್ಲಿ ಪಾಸಿಟಿವ್ ಹಾಫ್ ಸೈಕಲ್ಸ್ ಮಾತ್ರ ಔಟ್ಪುಟ್ ಬರ್ತವೆ AC ವೋಲ್ಟೇಜಲ್ಲಿ. ಇನ್ನು ನೆಗೆಟಿವ್ ಹಾಫ್ ಸೈಕಲ್ ಏನಿದಾವಲ್ಲ ಅಲ್ಲಿ ಅವಾಗ ಡಯೋಡ್ ರಿವರ್ಸ್ ಬಯಾಸ್ ಆಗುತ್ತೆ ಆ ಸಪ್ಲೈಗೆ, ಅವಾಗ ಡಯೋಡಿಂದ ಯಾವುದೇ ರೀತಿ ಔಟ್ಪುಟ್ ಬರಲ್ಲ. ಅಂದರೆ ಆ ನೆಗೆಟಿವ್ ಹಾಫ್ ಸೈಕಲ್ ಏನಿರುತ್ತಲ್ಲ ಕಂಪ್ಲೀಟಾಗಿ ಬ್ಲಾಕ್ ಆಗುತ್ತೆ, ಯಾವುದೇ ರೀತಿ ಔಟ್ಪುಟ್ ಬರಲ್ಲ ಆ ಟೈಮಲ್ಲಿ. ಸೊ ಇಟ್ ಯೂಸಸ್ ಓನ್ಲಿ ಡಯೋಡ್ ಟು ಪರ್ಫಾರ್ಮ್ ದಿಸ್ ಆಪರೇಷನ್. ಇಟ್ಸ್ ಎಫಿಷಿಯನ್ಸಿ ವಿಲ್ ಬಿಲೋ 50%. ಸೊ ಇದರಲ್ಲಿ ಒಂದೇ ಡಯೋಡ್ನ ನಾವು ಯೂಸ್ ಮಾಡ್ಬೋದು. ಒಂದೇ ಡಯೋಡ್ ಯೂಸ್ ಮಾಡಿ ಹಾಫ್ ವೇವ್ ರೆಕ್ಟಿಫೈರ್ನ ಸಿಂಪಲ್ ಆಗಿ ಮಾಡ್ಬೋದು. ಇನ್ನು ಇದ್ರದ್ದು ಎಫಿಷಿಯನ್ಸಿ ಬಂದು 50%ಗಿಂತ ಕಡಿಮೆ ಇರುತ್ತೆ. ಎಫಿಷಿಯನ್ಸಿ ಅಂದರೆ ಇನ್ಪುಟ್ ಎಷ್ಟು ಕೊಡ್ತೀವಿ ಮತ್ತು ಔಟ್ಪುಟ್ ಎಷ್ಟು ಬರುತ್ತೆ ಅದರಲ್ಲಿ ಅನ್ನೋದಕ್ಕೆ ನಾವು ಎಫಿಷಿಯನ್ಸಿ ಅಂತ ಕರಿತೀವಿ. ಸೊ ನಾವು ಇನ್ಪುಟ್ ಕೊಟ್ಟಿದ್ರಲ್ಲಿ ಔಟ್ಪುಟ್ ಓನ್ಲಿ 50%ಗಿಂತ ಕಡಿಮೆನೇ
ಬರುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು, ಇದು ಒಂದು ಸಿಂಪಲ್ ಹಾಫ್ ವೇವ್ ರೆಕ್ಟಿಫೈಯರ್ ಸರ್ಕಿಟ್. ಸೊ ಏನೇನು ಕಾಂಪೊನೆಂಟ್ಸ್ ಇಲ್ಲಿ ಬಳಸಿದ್ವಿ ಅಂದರೆ, ಒಂದು ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಬಳಸಿದ್ದೀವಿ. ಯಾಕೆಂದರೆ ಇಲ್ಲಿ ಬರೋ 230 ವೋಲ್ಟ್ಸ್ನ ನಾವು ಕಡಿಮೆ ಮಾಡಿಕೊಂಡು ಆಮೇಲೆ ಅದನ್ನು ರೆಕ್ಟಿಫೈ ಮಾಡ್ತೀವಿ. ಸೊ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಬಳಸಲಾರ್ದೂ ಮಾಡ್ಬೋದು. ಅವಾಗ ಏನಾಗುತ್ತೆ, ನಾವು ಏನು AC ಇನ್ಪುಟ್ ಕೊಡ್ತೀವಲ್ಲ ಅದೇ ಔಟ್ಪುಟ್ ಕೂಡ ಬರ್ತಾ ಇರುತ್ತೆ. ಅಂದರೆ ಹಾಫ್ ವೇವ್ ರೆಕ್ಟಿಫೈರಲ್ಲಿ 50%ಗಿಂತ ಕಡಿಮೆ ವೋಲ್ಟೇಜ್ ಬರುತ್ತೆ ಔಟ್ಪುಟ್. ಸೊ ಇಲ್ಲಿ ಟ್ರಾನ್ಸ್ಫಾರ್ಮರ್ ಯೂಸ್ ಮಾಡಿದ್ದೀವಿ ನಾವು. ಸೊ ಈ ಥರ ಮೇನ್ AC ಇನ್ಪುಟ್ ಕೊಡ್ತೀವಿ ಟ್ರಾನ್ಸ್ಫಾರ್ಮರ್ಗೆ 230 ವೋಲ್ಟ್ AC. ಸೊ ಈ ಟ್ರಾನ್ಸ್ಫಾರ್ಮರ್ ಏನು ಮಾಡುತ್ತೆ, ಎಷ್ಟು ವೋಲ್ಟೇಜ್ಗೆ ಅದನ್ನು ಫಿಕ್ಸ್ ಮಾಡಿರ್ತಾರೋ ಆ ರೀತಿ ತಯಾರು ಮಾಡಿರ್ತಾರೋ ಅಷ್ಟು ವೋಲ್ಟೇಜ್ನ ಮಾತ್ರ ಔಟ್ಪುಟ್ ಕೊಡುತ್ತೆ. ಫಾರ್ ಎಕ್ಸಾಂಪಲ್ 12 ವೋಲ್ಟ್ ಟ್ರಾನ್ಸ್ಫಾರ್ಮರ್ ಅಂದರೆ ಇಲ್ಲಿ ನಾವು 230 ವೋಲ್ಟ್ ಇನ್ಪುಟ್ ಕೊಟ್ಟರೆ 12 ವೋಲ್ಟ್ ಮಾತ್ರ AC ಔಟ್ಪುಟ್ ಕೊಡುತ್ತೆ. ಅದು ವೋಲ್ಟೇಜ್ ಸ್ಟೆಪ್ ಡೌನ್ ಮಾಡಿ ಔಟ್ಪುಟ್ ಕೊಡುತ್ತೆ. ಇನ್ನೊಂದು ಸಿಂಗಲ್ ಡಯೋಡ್ ಯೂಸ್ ಮಾಡಿದ್ದೀವಿ. ಈ ಡಯೋಡ್ ಮುಖಾಂತರ ಈ AC ಸಪ್ಲೈ ಆಗ್ತಿರ್ಬೇಕಾದ್ರೆ ಇನ್ನು ಡಯೋಡ್ ಫಾರ್ವರ್ಡ್ ಬಯಾಸಲ್ಲಿ ಕನೆಕ್ಟ್ ಆಗಿರೋದ್ರಿಂದ ಓನ್ಲಿ ಪಾಸಿಟಿವ್ ಏನು ವೋಲ್ಟೇಜ್ ಇರ್ತದೋ ಅದು ಮಾತ್ರ ಔಟ್ಪುಟ್ ಬರ್ತದೆ. ಏನು ನೆಗೆಟಿವ್ ವೋಲ್ಟೇಜ್ ಇರ್ತದೆ ACಯಲ್ಲಿ, ಇಲ್ಲಿ ನೋಡ್ಬೋದು ನೀವು, ಈ ಪಾಸಿಟಿವ್ ಔಟ್ಪುಟ್ ಏನದ ಅದೇ ರೀತಿ ಇಲ್ಲಿ ಔಟ್ಪುಟ್ ಬಂದಿದೆ. ಅದರ ನೆಗೆಟಿವ್ ಏನದಲ್ಲ, ಈ ಯಾವುದೇ ಔಟ್ಪುಟ್ ಬಂದಿಲ್ಲ ಇಲ್ಲಿ ನೆಗೆಟಿವ್ ಅಲ್ಲಿ. ಸೊ ಓನ್ಲಿ 0 ವೋಲ್ಟ್ ಬಂದಿದೆ ಅಲ್ಲಿ ಔಟ್ಪುಟ್. ಸೊ ಈ ಥರ ಏನು ಮಾಡುತ್ತೆ, ಎವ್ರಿ ಸೈಕಲ್ಗೆ ಓನ್ಲಿ ಪಾಸಿಟಿವ್ ಹಾಫ್ ಸೈಕಲ್ಸ್ನ ಮಾತ್ರ ಔಟ್ಪುಟ್ ಕೊಡುತ್ತೆ ಡಯೋಡ್. ಸೊ ಇನ್ನು ಉಳಿದಿದ್ದ ಪಾಸಿಟಿವ್ ಹಾಫ್ ಸೈಕಲ್ಸ್ನ ಯಾವುದೇ ರೀತಿ ಔಟ್ಪುಟ್ನ ಪ್ರೊಡ್ಯೂಸ್ ಮಾಡಲ್ಲ. ಸೊ ಇದು ನೆಕ್ಸ್ಟ್ ಸೈಕಲ್ದು ಹಾಫ್ ಸೈಕಲ್ ನೋಡ್ಬೋದು. ನೆಕ್ಸ್ಟ್ ಅದಾದಮೇಲೆ ಏನು ಮಾಡಿ, ಒಂದು ಲೋಡ್ ರೆಜಿಸ್ಟರ್ ಕನೆಕ್ಟ್ ಮಾಡಿದ್ದಾರೆ. ಸೊ ಲೋಡ್ ರೆಜಿಸ್ಟರ್ ಏನು ಮಾಡ್ತಾರೆ ಅಂದರೆ ಸರ್ಕಿಟ್ ಕಂಪ್ಲೀಟ್ ಆಗೋದಕ್ಕೆ ಈ ಲೋಡ್ ರೆಜಿಸ್ಟರ್ ಯೂಸ್ ಆಗುತ್ತೆ. ಸೊ ಇನ್ನು ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಯೂಸ್ ಮಾಡಿದ್ದು ಕೆಲಸ ಇಷ್ಟೇ, AC ವೋಲ್ಟೇಜ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ. ನಮಗೆ ಇನ್ ಕೇಸ್ ಫುಲ್ ಯಾವ ರೀತಿ AC ಬರುತ್ತೋ ಅದೇ ರೀತಿ DC ಕೂಡ ಬೇಕು ಅಂದರೆ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಯೂಸ್ ಮಾಡೋ ಅವಶ್ಯಕತೆ ಇರಲ್ಲ. ಸೊ ಇದು ಒಂದು ಸರ್ಕಿಟ್ನ ರೆಡಿ ಮಾಡಿ ಯಾವ ರೀತಿ ನಾವು ಇನ್ಪುಟ್ ವೋಲ್ಟೇಜ್ ಔಟ್ಪುಟ್ ವೋಲ್ಟೇಜ್ ಎಲ್ಲ ಮೆಜರ್ ಮಾಡಬೇಕು, ಮತ್ತು CROದಲ್ಲಿ ಈ ಹಾಫ್ ವೇವ್ DC ಔಟ್ಪುಟ್ನ ಯಾವ ರೀತಿ ನೋಡ್ಬೇಕಂತ ನೋಡೋಣ. ಸೊ ಇಲ್ಲಿ ನೋಡ್ಬೋದು ನೀವು, ಈಗ ಏನು ಕಾಣ್ತಾ ಇದಲ್ಲ, ಇದು ಒಂದು ಹಾಫ್ ವೇವ್ ರೆಕ್ಟಿಫೈಯರ್ ಸರ್ಕಿಟ್. ಸೊ ಇಲ್ಲಿ ಬ್ಲ್ಯಾಕ್ ಕಲರ್ ಏನು ಕಾಣ್ತಾ ಇದನೋ ಇದು ಡಯೋಡ್, ಇದು 1 ಕಿಲೋ ಓಮ್ ರೆಜಿಸ್ಟರ್. ಸೊ ಈ ಒಂದು ಸರ್ಕಿಟ್ ಡಯಾಗ್ರಾಮ್ ಪ್ರಕಾರ ನಾವು ಸರ್ಕಿಟ್ನ ಡಿಸೈನ್ ಮಾಡಿದ್ದೀವಿ. ಸೊ ಇಲ್ಲೇನು ಕಾಣುತ್ತಲ್ಲ ಇದು ಡಯೋಡ್, ಇದು ರೆಜಿಸ್ಟರ್ ಸಿಂಬಲ್. ಸೊ ಇದಕ್ಕೆ ನಾವು ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಇಂದ ಇನ್ಪುಟ್ ಕೊಡ್ತೀವಿ. ಸೊ ಇಲ್ಲಿ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್, ಇಲ್ಲಿ ಇದು ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್. ಸೊ ಇದು ನೋಡ್ಬೋದು ನೀವು, ಇದು 12 ವೋಲ್ಟ್ ಔಟ್ಪುಟ್ ಪ್ರೊಡ್ಯೂಸ್ ಮಾಡೋಂಥ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್. 12 ವೋಲ್ಟ್ 500 ಮಿಲಿ ಆಂಪಿಯರ್ಸ್ ಔಟ್ಪುಟ್ ಕೊಡುತ್ತೆ. ಸೊ ಇಲ್ಲಿ ನಿಮಗೆ 3 ಔಟ್ಪುಟ್ ಬರ್ತವೆ. ಎರಡು ಬ್ಲೂ ಇದಾವಲ್ಲ ಫೇಸ್, ಎಲ್ಲೋ ಇದೆಲ್ಲ ಅದು ನ್ಯೂಟ್ರಲ್. ಸೊ ಇದು ನಾವು ಒಂದೇ ಫೇಸ್ ಒಂದೇ ನ್ಯೂಟ್ರಲ್ನ ಬಳಸ್ಕೊಂತೀವಿ. ಯಾಕಂದ್ರೆ ಸರ್ಕಿಟಲ್ಲಿ ನೋಡ್ಬೋದು ನೀವು, ಒಂದು ಫೇಸ್ ಇದೆ, ಇನ್ನೊಂದು ನ್ಯೂಟ್ರಲ್ ಇದೆ. ಸೊ ಇವೆರಡು ಔಟ್ಪುಟ್ನ ಬಳಸ್ಕೊಂತೀವಿ. ಇನ್ನು ಇವೆರಡು ಇನ್ಪುಟ್ಸ್ ಏನಿದಾವೆ ಇದನ್ನು ನಾವು AC ಸಪ್ಲೈಗೆ ಕೊಡ್ತೀವಿ. 230 ವೋಲ್ಟ್ AC ಸಪ್ಲೈ ಇಲ್ಲಿದಾವಲ್ಲ, ಸೊ ಇವೆರಡು ವೈರ್ಸ್. ಸೊ ಇದನ್ನು ನಾವೇನು ಮಾಡಿದ್ದೀವಿ, ಫೇಸ್ನ, ಸೊ ಇಲ್ಲೇನು ಫೇಸ್ ಡೈರೆಕ್ಟ್ ಡಯೋಡ್ ಆ್ಯನೋಡಿಗೆ ಬಂದಿದನೋ, ಸೊ ಅದೇ ರೀತಿ ಫೇಸ್ ರೆಡ್ ವೈರ್ನ ಆ್ಯಂಡ್ ನ್ಯೂಟ್ರಲ್ ಬ್ಲ್ಯಾಕ್ ವೈರ್ನ ಡೈರೆಕ್ಟ್ ಆಗಿ ರೆಜಿಸ್ಟರ್ ಇಂದ ನಾವು ಔಟ್ಪುಟ್ ತಗೊಂತೀವಿ. ಸೊ ಇಲ್ಲಿ ನೋಡ್ಬೋದು, ರೆಡ್ ವೈರ್ ಡಯೋಡಿಗೆ ಬಂದಿದೆ ಆ್ಯನೋಡ್ಗೆ, ಆ್ಯಂಡ್ ಬ್ಲ್ಯಾಕ್ ವೈರ್ ರೆಜಿಸ್ಟರ್ಗೆ ಬಂದಿದೆ. ಆ್ಯಂಡ್ ಔಟ್ಪುಟ್ ಇಲ್ಲಿ ರೆಜಿಸ್ಟರ್ ಇಂದ ಏನು ಔಟ್ಪುಟ್ ಕಾಣುತ್ತಲ್ಲ ಇದು ರೆಡ್ ವೈರ್ DC ಔಟ್ಪುಟ್. ನೆಕ್ಸ್ಟ್ ಇದೇನು ಬ್ಲ್ಯಾಕ್ ವೈರ್ ಬಂದಿದೆಲ್ಲ ಇದನ್ನೊಂದು ಇದು ಔಟ್ಪುಟ್. ಸೊ ಇದು ಔಟ್ಪುಟ್ ಬ್ಲ್ಯಾಕ್ ವೈರ್. ಸೊ ಇವೆರಡು ಔಟ್ಪುಟ್ಸ್ ರೆಡ್ ಮತ್ತೆ ಬ್ಲ್ಯಾಕ್, ಪ್ಲಸ್ ಆ್ಯಂಡ್ ಮೈನಸ್ DC ಬರುತ್ತಾ. ಆ್ಯಂಡ್ ಇವೆರಡು AC ಇನ್ಪುಟ್ ಟ್ರಾನ್ಸ್ಫಾರ್ಮರ್ ಇಂದ ಸರ್ಕಿಟ್ಗೆ ಬರುತ್ತೆ. ಸೊ ಇವಾಗ ಮೇನ್ಸ್ ಇನ್ಪುಟ್ ಕೊಟ್ಟು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ನೋಡೋಣ. ಸೊ ಇವಾಗ ನೋಡ್ಬೋದು ನೀವು, ಟ್ರಾನ್ಸ್ಫಾರ್ಮರ್ನ AC ಸಪ್ಲೈ ಕನೆಕ್ಟ್ ಮಾಡಿದ್ದೀವಿ ಆ್ಯಂಡ್ ಸ್ವಿಚ್ ಆನ್ ಮಾಡಿದ್ದೀವಿ. ಸೊ ಇಲ್ಲಿಂದ ನಮಗೆ ಫೇಸ್ ಮತ್ತು ನ್ಯೂಟ್ರಲಿಂದ 12 ವೋಲ್ಟ್ ಔಟ್ಪುಟ್ ಬರುತ್ತೆ. ಇನ್ನು 12 ವೋಲ್ಟ್ ನಾವು ಮಲ್ಟಿಮೀಟ್ರಲ್ಲಿ ಚೆಕ್ ಮಾಡಿ ಕೂಡ ನೋಡ್ಬೋದು. ಸೊ ಇದು ನೋಡ್ಬೋದು ನೀವು, ಮಲ್ಟಿಮೀಟರ್ AC 20 ವೋಲ್ಟ್ಗೆ ಸೆಟ್ ಮಾಡಿದ್ವಿ ನಾವು. ಯಾಕಂದರೆ AC 20 ವೋಲ್ಟ್ ರೇಂಜ್ಗೆ ಯಾಕೆ ಸೆಟ್ ಮಾಡಿದ್ವಿ ಅಂದರೆ 12 ವೋಲ್ಟ್ ಬರುತ್ತಲ್ಲ, ಅದರಿಂದಾಗಿ 20 ವೋಲ್ಟ್ ರೇಂಜ್ಗೆ ಸೆಟ್ ಮಾಡಿದ್ದೀವಿ. ಸೊ ಇನ್ನು ಎರಡು ಪಾಸಿಟಿವ್ ಮತ್ತು ನೆಗೆಟಿವ್ ಪ್ರೋಬ್ಸ್, ಇದನ್ನು ನಾವು ಟ್ರಾನ್ಸ್ಫಾರ್ಮರ್ ಔಟ್ಪುಟ್ಟಿಗೆ ಕನೆಕ್ಟ್ ಮಾಡಿ ಎಷ್ಟು ಬರುತ್ತೆ ಅಂತ ನೋಡೋಣ. ಸೊ ಇನ್ನು ಇಲ್ಲಿ ಏನು ಬ್ಲೂ ಕಲರ್ ಇದೆಲ್ಲ ಇದು ಫೇಸ್ ಔಟ್ಪುಟ್, ಇದು ಯೆಲ್ಲೋ ಕಲರ್ ಇರೋದು ನ್ಯೂಟ್ರಲ್ ಔಟ್ಪುಟ್. ಸೊ ಇದಕ್ಕೆ ನಾವು ನ್ಯೂಟ್ರಲ್ಗೆ ಬ್ಲ್ಯಾಕ್ ಮತ್ತು ಫೇಸ್ಗೆ ರೆಡ್ ಪ್ರೋಬ್ನ ಕನೆಕ್ಟ್ ಮಾಡಿದಾಗ ನೀವು ನೋಡ್ಬೋದು ಔಟ್ಪುಟ್ ವೋಲ್ಟೇಜ್ AC ಎಷ್ಟು ಬರುತ್ತೆ ಅಂತ. ಸೊ ಅರೌಂಡ್ 12 ವೋಲ್ಟ್ ಔಟ್ಪುಟ್ ಬರ್ತಾ ಇದೆ, 11.6 ವೋಲ್ಟ್
ಎ ಸಿ ಔಟ್ಪುಟ್ ಬರ್ತಾ ಇದೆ. ಸೊ ಇದನ್ನ ನಾವು ಅಬ್ಸರ್ವೇಷನ್ ಅಲ್ಲಿ ಬರ್ಕೊಳ್ಳೋಣ. ಸೊ ಅಬ್ಸರ್ವೇಷನ್ ನಲ್ಲಿ ನೋಡೋದಾದ್ರೆ ಏನೇನು ಬರ್ಕೋಬೇಕಂದ್ರೆ, ಒಂದು ಪ್ರೈಮರಿಗೆ ಏನು ವೋಲ್ಟೇಜ್ ಕೊಡ್ತೀವಿ ನಾವು ಟ್ರಾನ್ಸ್ಫಾರ್ಮರ್ ಇಂದ ಅದನ್ನ ಬರ್ಕೋಬೇಕು. ಸೊ ಇದು ಟ್ರಾನ್ಸ್ಫಾರ್ಮರ್ ಪ್ರೈಮರಿಗೆ ಏನು ಇನ್ಪುಟ್ ಕೊಡ್ತಿದೆ ಅದನ್ನ ಬರ್ಕೋಬೇಕು. ಅಂಡ್ ಟ್ರಾನ್ಸ್ಫಾರ್ಮರ್ ಇಂದ ಏನು ಔಟ್ಪುಟ್ ಬರ್ತಿದೆ ಸೆಕೆಂಡರಿ ವೈಂಡಿಂಗ್ ಇಂದ ಅದನ್ನ ಬರ್ಕೋಬೇಕು. ಮತ್ತೆ ಡಿ ಸಿ ವೋಲ್ಟೇಜ್ ಏನು ಔಟ್ಪುಟ್ ಬರುತ್ತೆ ಸರ್ಕ್ಯೂಟ್ ಇಂದ ಅದನ್ನು ಬರ್ಕೋಬೇಕಾಗುತ್ತೆ. ಸೊ ಇಲ್ಲಿ ನೋಡ್ಬೋದು, ಇದು ಒಂದು ಅಬ್ಸರ್ವೇಷನ್ ಶೀಟ್. ಸೊ ನಾವು ಟ್ರಾನ್ಸ್ಫಾರ್ಮರ್ಗೆ ಪ್ರೈಮರಿಗೆ 230 ವೋಲ್ಟ್ ಇನ್ಪುಟ್ ಕೊಡ್ತೀವಿ. ಸೊ ಟ್ರಾನ್ಸ್ಫಾರ್ಮರ್ ಪ್ರೈಮರ್ಗೆ 230 ವೋಲ್ಟ್ ಇನ್ಪುಟ್ಸ್ ಬರ್ಕೋಬೇಕು. ಮೇನ್ಸ್ ಎ ಸಿ ಇಂದ ಇನ್ಪುಟ್ ಕೊಡ್ತೀವಿ ನಾವು. ಅಂಡ್ ಸೆಕೆಂಡ್ರಿಂದ ಏನು ಬಂತು ನಮ್ಗೆ ಈಗ 11.56 ವೋಲ್ಟ್. ಸೊ ಇದೇನು 11.56 ವೋಲ್ಟ್ ಅದಲ್ಲ, ಇದು ವಿ ಎ ಸಿ ಅಂದ್ರೆ ನಾವು ರೆಕ್ಟಿಫೈರ್ ಸರ್ಕ್ಯೂಟ್ಗೆ ಕೊಡೋಂಥ ಎ ಸಿ ಇನ್ಪುಟ್, ಅದಕ್ಕೆ ನಾವು ವಿ ಎ ಸಿ ಅಂತ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಡಿ ಸಿ ಔಟ್ಪುಟ್ ವೋಲ್ಟೇಜ್ ಅಕ್ರಾಸ್ ಲೋಡ್ ರೆಜಿಸ್ಟರ್. ಸೊ ಡಿ ಸಿ ಸರ್ಕ್ಯೂಟ್ ಏನು ನಾವು ಪ್ರಿಪೇರ್ ಮಾಡಿದಲ್ಲ ರೆಕ್ಟಿಫೈರ್ ಸರ್ಕ್ಯೂಟ್, ಸೊ ಈ ಸರ್ಕ್ಯೂಟ್ ಇಂದ ಲೋಡ್ ರೆಜಿಸ್ಟರ್ ಇಂದ ಏನು ಔಟ್ಪುಟ್ ಬರುತ್ತೆ ಈ ಎರಡು ವೈರ್ಗಳಿಂದ ಅದನ್ನ ಬರ್ಕೋಬೇಕು. ನೆಕ್ಸ್ಟ್ ಸೊ ಡಿ ಸಿ ವೋಲ್ಟೇಜ್ ಮೆಜರ್ ಮಾಡೋಕ್ಕಾದ್ರೆ ಮಲ್ಟಿಮೀಟರ್ನ ನಾವು ಡಿ ಸಿ ವೋಲ್ಟೇಜ್ಗೆ ಸೆಟ್ ಮಾಡಬೇಕು. ಸೊ ಇಲ್ಲಿ ಕಾಣ್ತಾರ 200 ಮಿಲಿ ವೋಲ್ಟ್ ಇಂದ ಅಪ್ ಟು 1000 ವೋಲ್ಟ್ ವರೆಗೆ ಇದೆಲ್ಲ ಡಿ ಸಿ ವೋಲ್ಟೇಜ್ ಚೆಕ್ ಮಾಡೋದು. ಇಲ್ಲಿ ನೋಡ್ಬೋದು ನೀವು ಡಿ ಸಿ ವೋಲ್ಟೇಜ್ ಸಿಂಬಲ್ ಇದೆ. ಸೊ 20 ವೋಲ್ಟ್ ರೇಂಜ್ಗೆ ನಾವು ಸೆಟ್ ಮಾಡಿದೀವಿ ಡಿ ಸಿ. ಸೊ ಇವಾಗ ಇದು ಒಂದು ಸರ್ಕ್ಯೂಟ್ ಇಂದ ನಾವು ಏನು ಎ ಸಿ ಇಂದ ಇನ್ಪುಟ್ ಬಂದಿದೆ, ಆದ್ರೆ ಇಲ್ಲಿ ರೆಕ್ಟಿಫೈ ಆದ್ಮೇಲೆ ಈ ರೆಡ್ ಡಯೋಡ್ ಇಂದ ರೆಕ್ಟಿಫೈ ಆದ್ಮೇಲೆ ಏನು ಔಟ್ಪುಟ್ ಬರುತ್ತೆ ಅಂತ ನೋಡೋಣ. ಸೊ ಔಟ್ಪುಟ್ ನೋಡ್ಬೋದು ನೀವು, ಬ್ಲ್ಯಾಕ್ಗೆ ನೆಗೆಟಿವ್ ಅಂಡ್ ರೆಡ್ ಪಾಸಿಟಿವ್. ಸೊ ರೆಡ್ಗೆ ಪಾಸಿಟಿವ್ ಕೊಟ್ಟಾಗ ಔಟ್ಪುಟ್ ವೋಲ್ಟೇಜ್ ನೋಡ್ಬೋದು ನೀವು ಎಷ್ಟು ಬರ್ತದೆ, 4.83 ವೋಲ್ಟ್ ಬರ್ತಾ ಇದೆ. ನೋಡ್ಬೋದು ನೀವು, ನೆಗೆಟಿವ್ಗೆ ಬ್ಲ್ಯಾಕ್ ಕನೆಕ್ಟ್ ಮಾಡಿದ್ವಿ, ಪಾಸಿಟಿವ್ಗೆ ರೆಡ್ ಕನೆಕ್ಟ್ ಮಾಡಿದಾಗ ಅರೌಂಡ್ 4.8 ವೋಲ್ಟ್ಸ್ ಬರ್ತಾ ಇದೆ. ಸೊ ಮ್ಯಾಕ್ಸಿಮಮ್ ಏನು ಬರುತ್ತೆ ಅದನ್ನು ಬರ್ಕೊಳ್ಳೋಣ. 4.868789 4.9 ವರೆಗೂ ಔಟ್ಪುಟ್ ಬಂತು. ಸೊ ಇವಾಗ ನಾವೇನ್ ಮಾಡೋಣ, ಅಬ್ಸರ್ವೇಷನ್ ಅಲ್ಲಿ ಡಿ ಸಿ ಔಟ್ಪುಟ್ ಏನು ಬಂತಲ್ಲ ಲೋಡ್ ರೆಸಿಸ್ಟರ್ ಇಂದ ಅದನ್ನ ನಾವು 4.9 ವೋಲ್ಟ್ ಅಂತ ಬರ್ಕೊಳ್ಳೋಣ. ಸೊ ಇದು ಏನಂದ್ರೆ ವಿ ಡಿ ಸಿ ಅಂದ್ರೆ ಡಿ ಸಿ ವೋಲ್ಟೇಜ್, ಈ ಸರ್ಕ್ಯೂಟ್ ಇಂದ ಔಟ್ಪುಟ್ ಬಂದಿರೋಂಥ ಡಿ ಸಿ ವೋಲ್ಟೇಜ್. ಸೊ ಇವಾಗ ನಮ್ಗೆ ಏನ್ ಗೊತ್ತಾಯ್ತಂದ್ರೆ, ನಾವು ಏನು ಎ ಸಿ ಇನ್ಪುಟ್ ಕೊಟ್ಟಿವಿ ಟ್ರಾನ್ಸ್ಫಾರ್ಮರ್ಗೆ, ಅಂಡ್ ಟ್ರಾನ್ಸ್ಫಾರ್ಮರ್ ಇಂದ ಬಂದಿರೋ ಔಟ್ಪುಟ್ ನ ನಾವೇನ್ ಮಾಡಿದ್ವಿ ರೆಕ್ಟಿಫೈರ್ ಸರ್ಕ್ಯೂಟ್ಗೆ ಇನ್ಪುಟ್ ಕೊಟ್ಟಿದ್ವಿ. ಸೊ ಆ ರೆಕ್ಟಿಫೈರ್ ಸರ್ಕ್ಯೂಟ್ಗೆ 11.56 ವೋಲ್ಟ್ ಇನ್ಪುಟ್ ಕೊಟ್ಟಾಗ ಔಟ್ಪುಟ್ ಏನ್ ಬಂತು ನಮಗೆ 4.9 ವೋಲ್ಟ್ ಡಿ ಸಿ ವೋಲ್ಟೇಜ್ ಬಂತು. ಸೊ ಇವಾಗ ನಾವು ಎಫಿಷಿಯನ್ಸಿನ ಕಂಡು ಹಿಡ್ಕೋಬೇಕು ಮೊದಲು. ಸೊ ಎಫಿಷಿಯನ್ಸಿ ಫಾರ್ಮುಲಾ ಇದು, ಎಫಿಷಿಯನ್ಸಿ ಇದು ಎಫಿಷಿಯನ್ಸಿ ಸಿಂಬಲ್. ಎಫಿಷಿಯನ್ಸಿ ಇಸ್ ಈಕ್ವಲ್ ಟು ವಿ ಡಿ ಸಿ ಡಿವೈಡೆಡ್ ಬೈ ವಿ ಎ ಸಿ ಇಂಟು 100. ಇಲ್ಲಿ ವಿ ಡಿ ಸಿ ಪ್ಲೇಸ್ ಅಲ್ಲಿ ನಮ್ಗೆ ಡಿ ಸಿ ವೋಲ್ಟೇಜ್ ಬಂತಲ್ಲ ಔಟ್ಪುಟ್ ರೆಕ್ಟಿಫೈರ್ ಅದು ಬರ್ಕೋಬೇಕು. ವಿ ಎ ಸಿ ಪ್ಲೇಸ್ ಅಲ್ಲಿ ಏನು ಎ ಸಿ ವೋಲ್ಟೇಜ್ ಬಂತಲ್ಲ 11.56 ವೋಲ್ಟ್ ಅದನ್ನ ಬರ್ಕೊಂಡು ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಎಫಿಷಿಯನ್ಸಿ ಎಷ್ಟಾಗುತ್ತೆ ಅಂತ ಗೊತ್ತಾಗುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು, ಫಾರ್ಮುಲಾ ಪ್ರಕಾರ ವಿ ಡಿ ಸಿ ಪ್ಲೇಸ್ ಅಲ್ಲಿ 4.9 ಬರ್ಕೊಂಡಿದ್ವಿ, ವಿ ಎ ಸಿ ಪ್ಲೇಸ್ ಅಲ್ಲಿ 11.56 ಬರ್ಕೊಂಡಿದ್ವಿ. ಸೊ ಇದನ್ನ ಡಿವೈಡ್ ಮಾಡಿದ್ರೆ 4.9 ಡಿವೈಡೆಡ್ ಬೈ 11.56 ಮಲ್ಟಿಪ್ಲೈಡ್ ಬೈ 100 ಮಾಡಿದ್ರೆ ಏನ್ ಬರುತ್ತೆ ಅಂತ ಕ್ಯಾಲ್ಕುಲೇಟರ್ ಅಲ್ಲಿ ನೋಡೋಣ. ಸೊ ನಿಮ್ಮ ಮೊಬೈಲ್ ಅಲ್ಲಿ ಬರುತ್ತಲ್ಲ ಆ ಕ್ಯಾಲ್ಕುಲೇಟರ್ ಆದ್ರೂ ಓಪನ್ ಮಾಡ್ಬೋದು, ಅಥವಾ ಮೇನ್ ದೊಡ್ಡ ಕ್ಯಾಲ್ಕುಲೇಟರ್ ಆದ್ರೂ ಯೂಸ್ ಮಾಡ್ಬೋದು ನೀವು. ಸೊ ಇಲ್ಲಿ ನೋಡ್ಬೋದು ಫಾರ್ಮುಲಾ ಪ್ರಕಾರ ಏನಿದೆ ಇಲ್ಲಿ 4.9 ಡಿವೈಡೆಡ್ ಬೈ 11.56 ಮಲ್ಟಿಪ್ಲೈಡ್ ಬೈ 100. ಸೊ ಈಸ್ ಈಕ್ವಲ್ ಟು, ಸೊ ಎಷ್ಟು ಬಂತಂದ್ರೆ 42.3875 ಈ ತರ ಕಂಟಿನ್ಯೂ ಬಂದಿದೆ. ಸೊ 7 ತೆಗೆದು ನಾವು 8 ಏನ್ ಮಾಡ್ಬೋದು 9 ಮಾಡ್ಕೋಬಹುದು. ಹಂಗಾದಾಗ ಏನಾಗುತ್ತೆ 42.39 ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ಎಫಿಷಿಯನ್ಸಿ ಈಸ್ ಈಕ್ವಲ್ ಟು 42.39%. ಸೊ ಎಫಿಷಿಯನ್ಸಿ ನೋಡ್ಬೋದು ನೀವು ಇಲ್ಲಿ 50% ಗಿಂತ ಕಮ್ಮಿ ಇದೆ. ಸೊ ಈ ತರ ಆಫ್ ವೇವ್ ರೆಕ್ಟಿಫೈರ್ ಎಫಿಷಿಯನ್ಸಿ ಯಾವಾಗಲೂ 50% ಗಿಂತ ಕಮ್ಮಿನೇ ಇರುತ್ತೆ. ಸೊ ಇವಾಗ ನೆಕ್ಸ್ಟ್ ಏನ್ ಮಾಡೋಣ ಅಂದ್ರೆ, ಈ ಡಿ ಸಿ ಔಟ್ಪುಟ್ ವೋಲ್ಟೇಜ್ ನಾವು ಸಿ ಆರ್ ಕನೆಕ್ಟ್ ಮಾಡಿದಾಗ ಯಾವ ತರ ಇರುತ್ತೆ ಡಿ ಸಿ ವೇವ್ ಅಂತ ನೋಡೋಣ. ಇಲ್ಲಿ ನೋಡ್ಬೋದು ನೀವು, ಈಗ ನಾವು ಸಿ ಆರ್ ಕನೆಕ್ಷನ್ ಕೊಟ್ಟಿದ್ದೀವಿ ಡಿ ಸಿ ಔಟ್ಪುಟ್ ನ. ಸೊ ಟ್ರಾನ್ಸ್ಫಾರ್ಮರ್ ಎ ಸಿ ಇನ್ಪುಟ್ ಕೊಟ್ಟಿದ್ದೀವಿ, ಟ್ರಾನ್ಸ್ಫಾರ್ಮರ್ ಎ ಸಿ ಔಟ್ಪುಟ್ ನ ರೆಕ್ಟಿಫೈರ್ ಕೊಟ್ಟಿದ್ದೀವಿ, ಅಂಡ್ ರೆಕ್ಟಿಫೈರ್ ಡಿ ಸಿ ಔಟ್ಪುಟ್ ನ ಪ್ರೋಬ್ ಮುಖಾಂತರ ನಾವು ಇಲ್ಲಿ ಸಿ ಆರ್ ಗೆ ಕನೆಕ್ಟ್ ಮಾಡಿದ್ವಿ. ನೆಕ್ಸ್ಟ್ ಸಿ ಆರ್ ಅಲ್ಲಿ ಬರ್ತಾರಂತ ಈ ವೇವ್ ಫಾರ್ಮ್ ಏನ್ ಕಾಣ್ತಾ ಇದೆ ಇದು ಹಾಫ್ ವೇವ್ ಎ ಸಿ ವೇವ್ ಫಾರ್ಮ್. ಸೊ ಇನ್ನು
ಈ ಹಾಫ್ ವೇವ್ ಎ ಸಿ ವೇವ್ ಫಾರ್ಮ್ದು ಏನೇನು ಪ್ರಾಪರ್ಟೀಸ್ ಇದೆ ಅಂತ ನೋಡೋದಾದ್ರೆ ಸೊ ಇದಕ್ಕಿಂತ ಮುಂಚೆ ಎ ಸಿ ವೇವ್ ಫಾರ್ಮ್ ಪ್ರಾಪರ್ಟೀಸ್ನ ನಾವು ಯಾವ ಥರ ಕ್ಯಾಲ್ಕುಲೇಟ್ ಮಾಡಬೇಕು ಮೆಜರ್ ಮಾಡಬೇಕು ಅಂತ ನೋಡಿದ್ವಿ. ಸೊ ಅದೇ ರೀತಿ ಈಗ ನಾವು ಡಿ ಸಿ ಹಾಫ್ ವೇವ್ ಬರ್ತಿದಲ್ಲ ಇದ್ರ ಪ್ರಾಪರ್ಟೀಸ್ನ ನೋಡೋಣ ಮತ್ತೆ ಕ್ಯಾಲ್ಕುಲೇಟ್ ಮಾಡೋಣ ಏನೇನು ವ್ಯಾಲ್ಯೂ ಎಷ್ಟೆಷ್ಟಿದೆ ಅಂತ. ಆಂಪ್ಲಿಟ್ಯೂಡ್ ಏನಿದೆ ಮತ್ತೆ ಇದರ ಟೈಮ್ ಪೀರಿಯಡ್ ಏನಿದೆ ಮತ್ತೆ ಫ್ರೀಕ್ವೆನ್ಸಿ ಏನಿದೆ ಅಂತ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಇವಾಗ ಮೊದಲಿಗೆ ನೀವು ನೋಡ್ಬೋದು. ಸೊ ಇಲ್ಲಿ ಓನ್ಲಿ ಹಾಫ್ ವೇವ್ ಬರ್ತಾ ಇದೆ, ಈ ಟೈಮಲ್ಲಿ ಏನು ಬರ್ತಾ ಇಲ್ಲ. ಸೊ ನೋಡ್ಬೋದು ಈ ಟೈಮಲ್ಲಿ ಏನು ಬರ್ತಾ ಇಲ್ಲ, ಗ್ಯಾಪ್ ಇದೆ. ಸೊ ಈ ಟೈಮಲ್ಲಿ ಎ ಸಿ ಏನಾಗ್ತಿರುತ್ತಾ, ಒಂದು ಎ ಸಿ ಫುಲ್ ವೇವ್ ಬರ್ತಾ ಇರ್ತಾ, ನೆಗೆಟಿವ್ ಹಾಫ್ ಸೈಕಲ್ ಬರ್ತಾ ಇರ್ತಾ. ಸೊ ಅದನ್ನ ಯಾವ ರೀತಿ ಇರುತ್ತೆ ಎ ಸಿ ವೇವ್ ಫಾರ್ಮ್. ಸೊ ಈ ರೀತಿ ಎ ಸಿ ವೇವ್ ಫಾರ್ಮ್ ಇರುತ್ತಾ. ಸೊ ಇವಾಗ ನಾನು ಟ್ರಾನ್ಸ್ಫಾರ್ಮರ್ ಔಟ್ಪುಟ್ ಕನೆಕ್ಟ್ ಮಾಡಿದ್ದೀನಿ, ಸಿ ಆರ್ ಇನ್ಪುಟ್ ನ. ಸೊ ಈ ರೀತಿ ಒಂದು ಎ ಸಿ ವೇವ್ ಫಾರ್ಮ್ ಕಾಣುತ್ತೆ, ಫುಲ್ ವೇವ್ ಇರುತ್ತೆ ಎ ಸಿ. ಸೊ ಇದನ್ನ ಡಯೋಡಿಗೆ ಕೊಟ್ಟಾಗೆ ನಾವು, ಸೊ ಅದು ಎ ಸಿ ಇನ್ಪುಟ್ ನ ಡಯೋಡಿಗೆ ಇನ್ಪುಟ್ ಕೊಟ್ಟಾಗ ಏನಾಗುತ್ತಾ, ಈ ತರ ಹಾಫ್ ವೇವ್ ಔಟ್ಪುಟ್ ಮಾತ್ರ ಬರುತ್ತೆ. ಸೊ ಡಯೋಡ್ ಏನ್ ಮಾಡುತ್ತಾ, ಫಾರ್ವರ್ಡ್ ಬಯಾಸ್ ಅಲ್ಲಿ ಕನೆಕ್ಟ್ ಮಾಡಿದೀವಲ್ಲ ಅದರಿಂದಾಗಿ ಓನ್ಲಿ ಪಾಸಿಟಿವ್ ಹಾಫ್ ಸೈಕಲ್ ನ ಮಾತ್ರ ಔಟ್ಪುಟ್ ಪ್ರೊಡ್ಯೂಸ್ ಮಾಡಿ ಕೊಡುತ್ತಾ, ನೆಗೆಟಿವ್ ಹಾಫ್ ಸೈಕಲ್ಸ್ ನೆಲ್ಲ ಬ್ಲಾಕ್ ಮಾಡುತ್ತಾ. ಸೊ ಇಲ್ಲೇನು ನಮ್ಗೆ ಎಂಟಿ ಲೈನ್ ಕಾಣ್ತಾ ಇದೆಯಲ್ಲ, ಸೊ ಇದು ಎಲ್ಲ ನೆಗೆಟಿವ್ ಹಾಫ್ ಸೈಕಲ್ ಇರುವಂತ ಟೈಮ್. ಸೊ ಈ ಟೈಮಲ್ಲಿ ನಮ್ಗೆ ಏನು ಔಟ್ಪುಟ್ ಬರಲ್ಲ ಡಯೋಡ್ ಇಂದ. ಸೊ ಇನ್ನು ಇದ್ರದ್ದು ಆಂಪ್ಲಿಟ್ಯೂಡ್ ಮತ್ತೆ ಟೈಮ್ ಪೀರಿಯಡ್ಗಳು ಕ್ಯಾಲ್ಕುಲೇಟ್ ಮಾಡೋದಾದ್ರೆ, ಸೊ ಅದಕ್ಕೊಂದು ಅಬ್ಸರ್ವೇಷನ್ ನೋಡೋಣ ಯಾವ ತರ ಬರ್ಕೋಬೇಕು ಅಂತ. ಸೊ ಇಲ್ಲಿ ನೋಡ್ಬೋದು ನೀವು, ಇದು ಒಂದು ಅಬ್ಸರ್ವೇಷನ್ ಶೀಟ್. ಸೊ ಓನ್ಲಿ ಡಿ ಸಿ ಔಟ್ಪುಟ್ ವೇವ್ ಫಾರ್ಮ್ ಮಾತ್ರ ಅಬ್ಸರ್ವೇಷನ್ ಶೀಟ್ ನಾನು ತೋರಿಸಿದ್ನಿ. ಎ ಸಿ ಇನ್ಪುಟ್ ವೇವ್ ಫಾರ್ಮ್ ಅಬ್ಸರ್ವೇಷನ್ ಯಾವ ತರ ರೆಕಾರ್ಡ್ ನೋಡಬೇಕು ಅಂತ, ಕ್ಯಾಲ್ಕುಲೇಟ್ ಮಾಡ್ಬೇಕಂತ ಈ ಹಿಂದಿನ ಎ ಸಿ ವೇವ್ ಫಾರ್ಮ್ ಕ್ಯಾಲ್ಕುಲೇಷನ್ ವಿಡಿಯೋದಲ್ಲಿ ತೋರಿಸಿದ್ನಿ. ಸೊ ಆ ವಿಡಿಯೋ ನೋಡಿ ಆಮೇಲೆ ನೀವು ಈ ಡಿ ಸಿ ಔಟ್ಪುಟ್ ವೇವ್ ಫಾರ್ಮ್ ಯಾವ ತರ ಕ್ಯಾಲ್ಕುಲೇಟ್ ಮಾಡಬೇಕಂತ ಗೊತ್ತಾಗುತ್ತೆ. ಸೊ ಏನೇನು ಮೇನ್ ಬರುತ್ತೆ ನೋಟ್ ಡೌನ್ ಮಾಡ್ಕೊಳ್ಳೋದಂದ್ರೆ, ಒಂದು ಆಂಪ್ಲಿಟ್ಯೂಡ್ ಎಷ್ಟಿದೆ ಅಂತ ನೋಡಿ ನೋಟ್ ಡೌನ್ ಮಾಡ್ಕೋಬೇಕು. ಟೈಮ್ ಆನ್ ಪೀರಿಯಡ್ ಎಷ್ಟಿದೆ, ಆಫ್ ಟೈಮ್ ಅಥವಾ ಟೈಮ್ ಆಫ್ ಪೀರಿಯಡ್ ಎಷ್ಟಿದೆ, ಆಫ್ ಟೈಮ್ ಎಷ್ಟಿದೆ, ಆನ್ ಟೈಮ್ ಎಷ್ಟಿದೆ ಅಂತ ನೋಟ್ ಡೌನ್ ಮಾಡ್ಕೋಬೇಕು. ಸೊ ಈ ಮೂರನ್ನ ನಾವು ಇಲ್ಲಿ ನೋಡ್ಬೇಕಾಗ್ತದೆ. ಆಮೇಲೆ ಟೈಮ್, ಟೋಟಲ್ ಟೈಮ್ ಪೀರಿಯಡ್ ನ ನಾವು ಟಿ ಆನ್ ಪ್ಲಸ್ ಟಿ ಆಫ್ ಮಾಡಿ ಕಂಡುಹಿಡ್ಕೋಬಹುದು. ಮತ್ತೆ ಫ್ರೀಕ್ವೆನ್ಸಿನ 1/ಟೈಮ್ ಪೀರಿಯಡ್ ಮಾಡಿ ಕಂಡುಹಿಡಿಬಹುದು. ಸೊ ಇವಾಗ ಮೊದಲಿಗೆ ಆಂಪ್ಲಿಟ್ಯೂಡ್ ನಾವು ನೋಡೋದಾದ್ರೆ, ಸೊ ನಾವು ಆಂಪ್ಲಿಟ್ಯೂಡ್ ಚೆಕ್ ಮಾಡಬೇಕಾದ್ರೆ ಎಷ್ಟು ಡಿವಿಷನ್ಸ್ ಕವರ್ ಆಗಿದೆ ವರ್ಟಿಕಲ್ ಆಗಿ ಅಂತ ನೋಡ್ಬೇಕು. 0 ಲೈನ್ಗೆ ಇಟ್ಬಿಟ್ಟು, ಸೊ ನೋಡ್ಬೋದು 0 ಲೈನ್ಗೆ ಸೆಟ್ ಮಾಡಿದ್ವಿ, ಇದು 0 ಲೈನ್. ಸೊ 0 ಲೈನ್ ಇಂದ ಎಷ್ಟು ಡಿವಿಷನ್ ಕವರ್ ಆಗಿದೆ ಮಲ್ಟಿಪ್ಲೈಡ್ ಬೈ ನಾವು ಒಂದು ಡಿವಿಷನ್ಗೆ ಎಷ್ಟು ವೋಲ್ಟ್ ಸೆಟ್ ಮಾಡಿದ್ವಿ ಅದಕ್ಕೆ ಮಲ್ಟಿಪ್ಲೈ ಮಾಡಬೇಕು. ಸೊ ಇಲ್ಲಿ ನೋಡ್ಬೋದು, ಒಂದು ಬಾಕ್ಸ್ಗೆ ಒಂದು ಡಿವಿಷನ್ ಅಂತ ಕರಿತೀವಿ. ಇನ್ನು ಸಿಂಗಲ್ ಸಣ್ಣ ಸಣ್ಣ ಲೈನ್ ಕಾಣ್ತೀವಲ್ಲ ಅದಕ್ಕೆ ನಾವು ಸಬ್ ಡಿವಿಷನ್ ಅಂತ ಕರಿತೀವಿ. ಸೊ ಇಲ್ಲಿ ಟೋಟಲ್ ಎಷ್ಟು ಕವರ್ ಆಗಿದೆ ಅಂದ್ರೆ, ಒಂದು ಬಾಕ್ಸ್ ಫುಲ್ ಕವರ್ ಆಗಿದೆ ಮತ್ತೆ 2 ಸಬ್ ಡಿವಿಷನ್ಸ್ ಕವರ್ ಆಗಿದೆ, ಸಾರಿ 3 ಸಬ್ ಡಿವಿಷನ್ಸ್ ಕವರ್ ಆಗಿದೆ. ಸೊ ಅಂದ್ರೆ 1.6, ಒಂದಕ್ಕೆ 0.2 ಅಂದ್ರೆ 3 ಕವರ್ ಆದಾಗ 0.6 ಆಗುತ್ತೆ. ಟೋಟಲ್ 1 ಆಗುತ್ತೆ ಇಲ್ಲಿಂದ ಇಲ್ಲಿಗೆ, ಅಂಡ್ ಇಲ್ಲಿಂದ ಇಲ್ಲಿಗೆ 0.6 ಆಗುತ್ತೆ. ಸೊ ಟೋಟಲ್ 1.6 ಮಲ್ಟಿಪ್ಲೈಡ್ ಬೈ, ಸೊ ಇಲ್ಲಿ ನೋಡ್ಬೋದು ನೀವು ವೋಲ್ಟ್ ಪರ್ ಡಿವಿಷನ್ 10 ವೋಲ್ಟ್ಸ್ಗೆ ಸೆಟ್ ಮಾಡಿದ್ವಿ. ಸೊ 1.6 ಮಲ್ಟಿಪ್ಲೈಡ್ ಬೈ 10 ಮಾಡಬೇಕು. ಸೊ ಇಲ್ಲಿ ನೋಡಿ, ಆಂಪ್ಲಿಟ್ಯೂಡ್ ಈಸ್ ಈಕ್ವಲ್ ಟು 1.6 ಡಿವಿಷನ್ಸ್ ಕವರ್ ಆಗಿದೆ ಮಲ್ಟಿಪ್ಲೈಡ್ ಬೈ 10 ವೋಲ್ಟ್. ಸೊ ಇಲ್ಲಿ ವೋಲ್ಟೇಜ್ ಪರ್ ಡಿವಿಷನ್ 10 ವೋಲ್ಟಿಗೆ ಸೆಟ್ ಮಾಡಿದಲ್ಲ ಅದು, ದಟ್ ಈಸ್ ಈಕ್ವಲ್ ಟು 16 ವೋಲ್ಟ್ ಆಗುತ್ತೆ. ಸೊ ಕ್ಯಾಲ್ಕುಲೇಟರ್ ಮಾಡ್ಬೋದು ನೀವು, 1.6 ಮಲ್ಟಿಪ್ಲೈಡ್ ಬೈ 10 ಮಾಡಿದ್ರೆ 16 ವೋಲ್ಟ್ ಆಗುತ್ತೆ. ನೆಕ್ಸ್ಟ್ ಟೈಮ್ ಆನ್ ಪೀರಿಯಡ್ ಮತ್ತೆ ಟೈಮ್ ಆಫ್ ಪೀರಿಯಡ್ ಏನಿದೆ ಅಂತ ನೋಡೋಣ. ಸೊ ಈಗ ಆಂಪ್ಲಿಟ್ಯೂಡ್ ಗೊತ್ತಾಯ್ತು ನಮಗೆ 16 ವೋಲ್ಟ್ ಇದೆ ಅಂತ. ಸೊ 16 ವೋಲ್ಟ್ ಆಂಪ್ಲಿಟ್ಯೂಡ್ ಇದ್ರೂ ಕೂಡ ನಮ್ಗೆ ಏನ್ ಬರುತ್ತೆ ಔಟ್ಪುಟ್, ಓನ್ಲಿ 4.8 ಅಥವಾ 4.9 ವೋಲ್ಟ್ ಔಟ್ಪುಟ್ ಬಂತು. ಸೊ ಅದು ಯಾಕಂದ್ರೆ ಇಲ್ಲಿ ಓನ್ಲಿ ಹಾಫ್ ಆಫ್ ದ ಎ ಸಿ ಔಟ್ಪುಟ್ ಬರುತ್ತೆ, ಅಂದ್ರೆ ಅದರಲ್ಲಿ ಕೂಡ 50% ಕಡಿಮೆ ಬರುತ್ತೆ. ಸೊ ನಾವೇನು ಈ ಟ್ರಾನ್ಸ್ಫಾರ್ಮರ್ ಇಂದ 11.6 ಅಥವಾ 11.5 ವೋಲ್ಟ್ ಇನ್ಪುಟ್ ಕೊಟ್ಟಿದ್ವಲ್ಲ, ಸೊ ಅದರಲ್ಲಿ ಓನ್ಲಿ ಅರ್ಧಕ್ಕಿಂತ ಕಮ್ಮಿ ಬರುತ್ತೆ. ಸೊ ಅದು ಹಾಫ್ ವೇವ್ ರೆಕ್ಟಿಫೈರ್. ಅರ್ಧಕ್ಕಿಂತ ಕಮ್ಮಿ ಯಾಕೆ ಬರುತ್ತೆ ಅಂದ್ರೆ, ಸೊ ಇನ್ನ ಇಲ್ಲಿ ನೋಡ್ಬೋದು ನೀವು, ಅರ್ಧ ಟೈಮ್ ಮಾತ್ರ ಔಟ್ಪುಟ್ ಬರುತ್ತೆ, ಇನ್ನು ಅರ್ಧ ಟೈಮ್ ಏನು ಔಟ್ಪುಟ್ ಬರೋದಿಲ್ಲ. ಆ ಲೆವೆಲ್ ಆ ಟೈಮಲ್ಲಿ 0 ವೋಲ್ಟ್ ಔಟ್ಪುಟ್ ಬರ್ತಾ ಇರುತ್ತೆ ಸರ್ಕ್ಯೂಟ್ ಇಂದ. ಸೊ ಅದರಿಂದಾಗಿ ಅರ್ಧಕ್ಕಿಂತ ಕಮ್ಮಿ ಬರುತ್ತೆ ಔಟ್ಪುಟ್ ವೋಲ್ಟೇಜ್. ಸೊ ನಿಮ್ಗೆ ಆಂಪ್ಲಿಟ್ಯೂಡ್ 16 ವೋಲ್ಟ್ ಇದ್ರೂ ಕೂಡ ನಾರ್ಮಲ್ ಆಗಿ ಔಟ್ಪುಟ್ ವೋಲ್ಟೇಜ್ ಏನು ಬರುತ್ತೆ, RMS ವೋಲ್ಟ್ 4 ವೋಲ್ಟೇಜ್ ಬರುತ್ತೆ. ಸೊ ಇವಾಗ ನಾವು ಒಂದು ಟೈಮ್ ಪೀರಿಯಡ್ ನೋಡೋದಾದ್ರೆ, ಸೊ ಟೈಮ್ ಪೀರಿಯಡ್ ನೋಡೋಕೆ ಯಾವ್ದಾದ್ರು ಒಂದು ಪಲ್ಸ್ನ ನಾವು ತಗೋಬೇಕಾಗ್ತದೆ.
ಸೊ ಇವಾಗ ನೋಡ್ಬೋದು ಇದು ಒಂದು ಪಾಸಿಟಿವ್ ಪಲ್ಸ್ ಏನ್ ತಗೊಂಡಿರ್ತಾರ ಟೈಮ್, ಅದಕ್ಕೆ ನಾವು ಆನ್ ಟೈಮ್ ಅಂತ ಕರಿತೀವಿ. ನೆಗೆಟಿವ್ ಪಲ್ಸ್ ಅಥವಾ ಏನ್ 0 ವೋಲ್ಟ್ ಬಂದಿದಲ್ಲ ಆ ಟೈಮ್ಗೆ ನಾವು ಆಫ್ ಟೈಮ್ ಅಂತ ಕರಿತೀವಿ. ಸೊ ಪಾಸಿಟಿವ್ ಪಲ್ಸ್ ನೋಡ್ಬೋದು ನಾವು ಇಲ್ಲಿಂದ ಇಲ್ಲಿಗೆ ಎಕ್ಸಾಕ್ಟ್ ಆಗಿ 1 ಡಿವಿಷನ್ ಕವರ್ ಆಗಿದೆ. ಸೊ ಈ 1 ಡಿವಿಷನ್ ಮಲ್ಟಿಪ್ಲೈಡ್ ಬೈ ಈ ಟೈಮ್ ಪೀರಿಯಡ್ ಅಥವಾ ಟೈಮ್ ಪರ್ ಡಿವಿಷನ್ ಎಷ್ಟಿಟ್ಟಿದ್ಯೋ ಅದನ್ನ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಆನ್ ಟೈಮ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಸೊ ಇಲ್ಲಿ ನೋಡ್ಬೋದು 1 ಡಿವಿಷನ್ ಕವರ್ ಆಗಿದೆ. ಸೊ ಅದನ್ನ ನಾವು ಟೈಮ್ ಆನ್ ಪ್ಲೇಸ್ ಅಲ್ಲಿ 1 ಅಂತ ಬರ್ಕೊಳ್ತೀವಿ. ಮಲ್ಟಿಪ್ಲೈಡ್ ಬೈ ಟೈಮ್ ಪರ್ ಡಿವಿಷನ್ ಏನ್ ಸೆಟ್ ಮಾಡಿದ್ವಿ ಅಂದ್ರೆ ಇಲ್ಲಿ ನೋಡ್ಬೋದು 10 ಮಿಲಿ ಸೆಕೆಂಡ್ ರೇಂಜ್ ಅಲ್ಲಿ ಇದೆ. ಸೊ ಮಲ್ಟಿಪ್ಲೈಡ್ ಬೈ 10 ಮಿಲಿ ಸೆಕೆಂಡ್ಸ್ ದಟ್ ಈಸ್ ಈಕ್ವಲ್ ಟು 10 ಮಿಲಿ ಸೆಕೆಂಡ್ಸ್ ಆಗುತ್ತೆ. ಸೊ 10 ಮಿಲಿ ಸೆಕೆಂಡ್ಸ್ ಮಲ್ಟಿಪ್ಲೈಡ್ ಬೈ 1 ಈಸ್ ಈಕ್ವಲ್ ಟು 10 ಮಿಲಿ ಸೆಕೆಂಡ್ಸ್. ನೆಕ್ಸ್ಟ್ ಟೈಮ್ ಆಫ್. ಸೊ ಟೈಮ್ ಆಫ್ ಏನ್ ಡಿವಿಷನ್ ಎಷ್ಟು ಡಿವಿಷನ್ಸ್ ಕವರ್ ಆಗಿದೆ ಅಂದ್ರೆ ಸೊ ಇಲ್ಲಿ ನೋಡ್ಬೋದು ಇಲ್ಲಿಂದ ಇಲ್ಲಿಗೆ ಎಕ್ಸಾಕ್ಟ್ 1 ಡಿವಿಷನ್ ಕವರ್ ಆಗಿದೆ ಟೈಮ್ ಆಫ್ ಕೂಡ. ಸೊ ಅಲ್ಲಿ 0 ವೋಲ್ಟ್ ಬರ್ತಾ ಇರುತ್ತೆ. ಸೊ ಯಾವ್ದು ವೋಲ್ಟ್ ಬರ್ತಾ ಇರಲ್ಲ. ಸೊ ಅದಕ್ಕೆ ನಾವು ಟೈಮ್ ಆಫ್ ಅಂತ ಕರಿತೀವಿ ಅಥವಾ ಆಫ್ ಟೈಮ್ ಅಂತ ಕರಿತೀವಿ. ಸೊ 1 ಡಿವಿಷನ್ ಕವರ್ ಆಗಿದೆ, ಮತ್ತೆ ಅದಕ್ಕೆ ಮಲ್ಟಿಪ್ಲೈಡ್ ಬೈ ಈ ಟೈಮ್ ಪರ್ ಡಿವಿಷನ್ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಟೈಮ್ ಆಫ್ ಈಸ್ ಈಕ್ವಲ್ ಟು 1 ಮಲ್ಟಿಪ್ಲೈಡ್ ಬೈ 10 ಮಿಲಿ ಸೆಕೆಂಡ್ಸ್ ದಟ್ ಈಸ್ ಈಕ್ವಲ್ ಟು ಅಗೇನ್ ಸೇಮ್ 10 ಮಿಲಿ ಸೆಕೆಂಡ್ಸ್ ಆಯ್ತು. ಸೊ 10 ಮಿಲಿ ಸೆಕೆಂಡ್ಸ್ ಮಲ್ಟಿಪ್ಲೈಡ್ ಬೈ 1 ಈಸ್ ಈಕ್ವಲ್ ಟು 10 ಮಿಲಿ ಸೆಕೆಂಡ್ಸ್. ಸೊ ಇದು ಏನಾಯ್ತು, ಈ ಒಂದು ವೇವ್ ಇಂದ ಬಂದಿರಂತ ಆಂಪ್ಲಿಟ್ಯೂಡ್ ಮತ್ತೆ ಆನ್ ಟೈಮ್ ಆಫ್ ಟೈಮ್ ಎಷ್ಟಾಯ್ತು ಅಂತ. ಇವಾಗ ಇಲ್ಲಿ ನೋಡ್ಬೋದು ನೀವು ಆಂಪ್ಲಿಟ್ಯೂಡ್ 16 ವೋಲ್ಟ್ ಬಂತು ಟೋಟಲ್, ಆನ್ ಟೈಮ್ 10 ಮಿಲಿ ಸೆಕೆಂಡ್ಸ್ ಬಂತು ಮತ್ತು ಆಫ್ ಟೈಮ್ 10 ಮಿಲಿ ಸೆಕೆಂಡ್ಸ್ ಬಂತು. ಸೊ ಟೋಟಲ್ ಟೈಮ್ ಪೀರಿಯಡ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಟಿ ಈಸ್ ಈಕ್ವಲ್ ಟು ಟಿ ಆನ್ ಪ್ಲಸ್ ಟಿ ಆಫ್. ಸೊ ಟಿ ಆನ್ ಎಷ್ಟು ಬಂದಿದೆ ಅದನ್ನ ಟಿ ಆನ್ ಪ್ಲೇಸ್ ಅಲ್ಲಿ ಹಾಕೋಬೇಕು, ಟಿ ಆಫ್ ಎಷ್ಟು ಬಂದಿದೆ ಅದನ್ನ ಟಿ ಆಫ್ ಪ್ಲೇಸ್ ಅಲ್ಲಿ ಹಾಕೊಂಡು ಆಡ್ ಮಾಡಿದ್ರೆ ನಮಗೆ ಟೋಟಲ್ ಟೈಮ್ ಎಷ್ಟು ಅಂತ ಗೊತ್ತಾಗುತ್ತೆ. ಅಂದ್ರೆ 1 ಸೈಕಲ್ ತಗೊಂಡಿರೋಂತ ಟೈಮ್ ಪೀರಿಯಡ್ ಏನಂತ ಗೊತ್ತಾಗುತ್ತೆ. ಸೊ ಅದರಿಂದ ನಾವು ಫ್ರೀಕ್ವೆನ್ಸಿನ ಕ್ಯಾಲ್ಕುಲೇಟ್ ಮಾಡಬಹುದು. ಸೊ ಟೈಮ್ ಈಸ್ ಈಕ್ವಲ್ ಟು ಟಿ ಆನ್ ಪ್ಲಸ್ ಟಿ ಆಫ್ ದಟ್ ಈಸ್ ಈಕ್ವಲ್ ಟು ಟಿ ಆನ್ 10 ಮಿಲಿ ಸೆಕೆಂಡ್ಸ್ ಬಂದಿದೆ, ಟಿ ಆಫ್ 10 ಮಿಲಿ ಸೆಕೆಂಡ್ಸ್ ಬಂದಿದೆ. ಸೊ 10 ಪ್ಲಸ್ 10 ಈಸ್ ಈಕ್ವಲ್ ಟು 20 ಮಿಲಿ ಸೆಕೆಂಡ್ಸ್. ಸೊ 10 ಪ್ಲಸ್ 10 ಟಿ ಆನ್ 10 ಮಿಲಿ ಸೆಕೆಂಡ್ ಬಂದಿದೆ, ಟಿ ಆಫ್ 10 ಮಿಲಿ ಸೆಕೆಂಡ್ಸ್ ಬಂದಿದೆ. ಟೋಟಲ್ ಏನಾಗುತ್ತೆ ಟೈಮ್ ಪೀರಿಯಡ್ 20 ಮಿಲಿ ಸೆಕೆಂಡ್ಸ್. therefore time period is equal to 20 ಮಿಲಿ ಸೆಕೆಂಡ್ಸ್. ಸೊ ಇವಾಗ ನಮಗೆ ಟೈಮ್ ಪೀರಿಯಡ್ ಗೊತ್ತಾಯ್ತು. ನೆಕ್ಸ್ಟ್ ಫ್ರೀಕ್ವೆನ್ಸಿ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋಕಾದ್ರೆ ಸೊ 1 ಡಿವೈಡೆಡ್ ಬೈ ಟೈಮ್. ಸೊ 1 ಪ್ಲೇಸ್ ಅಲ್ಲಿ 1 ಅದೇ ರೀತಿ ಹಾಕೊಡ್ರಿ, ಡಿವೈಡೆಡ್ ಬೈ ಟೈಮ್ ಪ್ಲೇಸ್ ಅಲ್ಲಿ ಏನ್ ಬಂದ್ರೆ ಟೈಮ್ ಪೀರಿಯಡ್ ಹಾಕೋಬೇಕು, ಟಿ ಪ್ಲೇಸ್ ಅಲ್ಲಿ ಟೈಮ್ ಪೀರಿಯಡ್ ಹಾಕೋಬೇಕು. ಸೊ 20 ಮಲ್ಟಿಪ್ಲೈಡ್ ಬೈ 0.001. ಸೊ 1 ಅದೇ ರೀತಿ ಇರುತ್ತೆ ಮೇಲೆ 20 ವ್ಯಾಲ್ಯೂ ಬಂದಿದೆ, ಮಲ್ಟಿಪ್ಲೈಡ್ ಬೈ 0.001 ಏನಂದ್ರೆ ಮಿಲಿ ವ್ಯಾಲ್ಯೂ. ಸೊ 0.001 ಎಕ್ಸ್ಪ್ಯಾಂಡ್ ಮಾಡಿ ಬರ್ಕೊಂಡಿದ್ದೀವಿ. ದಟ್ ಈಸ್ ಈಕ್ವಲ್ ಟು ಇವೆರಡನ್ನ ಮಲ್ಟಿಪ್ಲೈ ಮಾಡ್ಬೇಕು ಇವಾಗ 20 ಮಲ್ಟಿಪ್ಲೈಡ್ ಬೈ 0.001. ಸೊ ಕ್ಯಾಲ್ಕುಲೇಟರ್ ಅಲ್ಲಿ ನೋಡ್ಬೋದು ಮತ್ತೆ 20 ಮಲ್ಟಿಪ್ಲೈಡ್ ಬೈ 0.001 ಈಸ್ ಈಕ್ವಲ್ ಟು ಎಷ್ಟಾಯ್ತು 0.02 ಬಂತು ಆನ್ಸರ್. ಸೊ 1 ಆಗಿ ಇರಲಿ. ನೆಕ್ಸ್ಟ್ ಕೆಳಗಡೆ 0.02 ಬಂತು. ಸೊ 20 ಮಲ್ಟಿಪ್ಲೈಡ್ ಬೈ 0.001 ಮಾಡಿದ್ರೆ 0.02 ಬಂತು. ದಟ್ ಈಸ್ ಈಕ್ವಲ್ ಟು ಸೊ ಈಗ ನೋಡ್ರಿ ಮತ್ತೆ 1 ಡಿವೈಡೆಡ್ ಬೈ 0.02 ಮಾಡಬೇಕು. 1 ಡಿವೈಡೆಡ್ ಬೈ 0.02 ಮಾಡಿದ್ರೆ ಸೊ 50 ಬಂತು. ಸೊ 50 ಅನ್ನೋದು ಫ್ರೀಕ್ವೆನ್ಸಿ, ನಮಗೆ 50 ಹರ್ಡ್ಸ್ ಏನಿದಲ್ಲ ಇದು ಔಟ್ಪುಟ್ ಫ್ರೀಕ್ವೆನ್ಸಿ. ಡಿಸಿ ಸರ್ಕ್ಯೂಟ್ ಇಂದ ಅಥವಾ ಡಿಸಿ ರೆಕ್ಟಿಫೈ ಆಗಿ ಔಟ್ಪುಟ್ ಬಂದಿರೋದ್ರಿಂದ ಈ 50 ಹರ್ಡ್ಸ್ ನಮಗೆ ಔಟ್ಪುಟ್ ಫ್ರೀಕ್ವೆನ್ಸಿ. ಸೊ ಇಲ್ಲಿ ಡಿಸಿ ಅಲ್ಲಿ ಫ್ರೀಕ್ವೆನ್ಸಿ ಇರಲ್ಲ, ಆದ್ರೂ ಕೂಡ ಫ್ರೀಕ್ವೆನ್ಸಿ ಏನ್ ಬರುತ್ತಲ್ಲ ಸೊ ಇದಕ್ಕೆ ನಾವು ರಿಪಲ್ ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಸೊ ಅಂದ್ರೆ ನಮ್ಗೆ ಬಂದಿರೋಂಥ ಔಟ್ಪುಟ್ ಏನದಲ್ಲ ಪ್ಯೂರ್ ಡಿಸಿ ಅಲ್ಲ ಇವಾಗ. ಸೊ ಪ್ಯೂರ್ ಡಿಸಿ ಬೇಕು ಅಂದ್ರೆ ನಾವು ಫಿಲ್ಟರ್ನ ಹಾಕ್ಬೇಕಾಗುತ್ತೆ. ಸೊ ಇಲ್ಲೇನ್ ಬಂತು ಓನ್ಲಿ ಪಾಸಿಟಿವ್ ಹಾಫ್ ಸೈಕಲ್ಸ್ ಮಾತ್ರ ಔಟ್ಪುಟ್ ಬಂತು. ನಮಗೆ ಫುಲ್ ಡಿಸಿ ಬೇಕಂದ್ರೆ ಪ್ಯೂರ್ ಡಿಸಿ ಬೇಕಂದ್ರೆ ನೆಕ್ಸ್ಟ್ ಈ ಒಂದು ರೆಕ್ಟಿಫೈರ್ ಸರ್ಕ್ಯೂಟ್ಗೆ ನಾವು ಇಲ್ಲೇನ್ ಮಾಡ್ಬೇಕಾಗುತ್ತೆ ಫಿಲ್ಟರ್ನ ಹಾಕ್ಬೇಕು. ಕೆಪಾಸಿಟರ್ ಫಿಲ್ಟರ್ ಅಥವಾ ಇಂಡಕ್ಟರ್ ಫಿಲ್ಟರ್ ಹಾಕಿದ್ರೆ ಏನಾಗತ್ತಾ ನಮಗೆ ಪ್ಯೂರ್ ಡಿಸಿ ಬರುತ್ತಾ. ಸೊ ಯಾವ ರೀತಿ ಪಲ್ಸಸ್ ಇರಲ್ಲ ಅಲ್ಲಿ. ಸೊ ಇಲ್ಲಿ ಪಲ್ಸ್ ಇರೋದ್ರಿಂದ ಫ್ರೀಕ್ವೆನ್ಸಿ ಕೂಡ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಆ ಫ್ರೀಕ್ವೆನ್ಸಿಗೆ ನಾವು ರಿಪಲ್ ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಸೊ ಹಾಫ್ ರಿಪಲ್ ಫ್ರೀಕ್ವೆನ್ಸಿ ಎಷ್ಟು ಇರುತ್ತೆ ಅಂದ್ರೆ ಏನ್ ಎ ಸಿಯಿಂದ ಇನ್ಪುಟ್ ಕೊಡ್ತೀವಲ್ಲ ಮೇನ್ ಎ ಸಿಯಿಂದ ಅದೇ ಫ್ರೀಕ್ವೆನ್ಸಿ ಔಟ್ಪುಟ್ ಬರುತ್ತಿರುತ್ತೆ. ಸೊ ಇಲ್ಲಿ ಮೇನ್ ಎ ಸಿ ನಮಗೆ 50 ಹರ್ಡ್ಸ್ ಆಗಿರೋದ್ರಿಂದ ರಿಪಲ್ ಫ್ರೀಕ್ವೆನ್ಸಿ ಔಟ್ಪುಟ್ ಕೂಡ ಡಿ ಸಿ ಇಂದ ಬರೋದು 50 ಹರ್ಡ್ಸ್ ಇರುತ್ತೆ.
ಸೊ ಇದಿಷ್ಟು ಏನಂದ್ರೆ ಒಂದು ಹಾಫ್ ವೇವ್ ರೆಕ್ಟಿಫೈಯರ್ ಯಾವ ರೀತಿ ವರ್ಕ್ ಆಗುತ್ತೆ ಮತ್ತು ಅದರ ಔಟ್ಪುಟ್ ಯಾವ ರೀತಿ ಇರುತ್ತೆ ಅನ್ನೋದು. ಸೊ ಮುಂದಿನ ವಿಡಿಯೋದಲ್ಲಿ ವಿತ್ ಫಿಲ್ಟರ್ ಯಾವ ರೀತಿ ಔಟ್ಪುಟ್ ಇರುತ್ತೆ ಹಾಫ್ ವೇವ್ ರೆಕ್ಟಿಫೈಯರ್ ಅಂತ ನೋಡೋಣ. ಇನ್ನು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬಸವ ಟೆಕ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.